ಈ ಜೋಳಿಗೆಯ ಹಿಡಿದುಕೊಂಡು ನಾನೆಷ್ಟು ಬೇಡಿದರೇನು ಫಲ, ಅವರೆಷ್ಟೇ ನೀಡಿದರೇನು ಫಲ. ಈ ಜೋಳಿಗೆಯ ಹೊಲಿದುಕೊಳ್ಳಲು ಬೇಕು ಶ್ರದ್ಧೆಯ ಸೂಜಿ ಶುದ್ಧಿಯ ದಾರ. ಎಲ್ಲವನ್ನ ಕರುಣಿಸೋ ಸ್ವತಂತ್ರ ಧೀರ ಸಿದ್ದೇಶ್ವರ. ಆರಂಭದಲ್ಲಿ ಜಗದಾದಿ ಜಗದ್ಗುರು ರೇಣುಕಾಚಾರ್ಯರನ್ನ, ಪಂಚ ಆಚಾರ್ಯರನ್ನ 12ನೇ ಶತಮಾನದಲ್ಲಿ ಭುವಿಯಲ್ಲಡಗಿರುವಂಥ ಅಜ್ಞಾನವನ್ನ ಹೊಡೆದೋಡಿಸಿ ಸುಜ್ಞಾನದ ಮಹಾಬೆಳಕನ್ನ ಚೆಲ್ಲಿರುವಂತಹ ಬಸವಾದಿಯ ಪ್ರಮಥ ಗಣಗಳಿಗೆಲ್ಲ ಶರಣೆಂದು ಆದಿ ನಿರಂಜನ ಜಗದ್ಗುರು ಮದನಾದಿ ಯಡಿಯೂರಿನ ತೋಂಟದ ಸಿದ್ಧಲಿಂಗೇಶ್ವರರನ್ನು ಧ್ಯಾನಿಸಿಕೊಂಡು 20ನೇ ಶತಮಾನದಲ್ಲಿ ಬತ್ತು ಹೋಗುವಂಥ ಸಮಾಜವನ್ನು ಧರ್ಮದ ನೀರನ್ನ ಎರೆದು ಬಿತ್ತಿರುವಂತಹ ಕಾರಣಿಕ ಯುಗ ಪುರುಷ ಲಿಂಗೈಕ್ಯ ಹಾನಗಲ್ಲ ಗುರುಕುಮಾರ ಅಪ್ಪಂಗಳವರ ಗದ್ದುಗೆಗೆ ಹಣೆಯನ್ನ ಮಣೆದು ಅರಮನೆಯಲ್ಲಿದ್ದಂಥ ಸಂಗೀತವನ್ನು ಗುರುಮನೆಗೆ ತಂದುಕೊಟ್ಟು ನಮ್ಮಂಥ ಸಾವಿರಾರು ಅಂಧ ಅನಾಥ ಅಂಗವಿಕಲ ಮಕ್ಕಳಿಗೆ ಆಶ್ರಯದಾತರಾಗಿದ್ದು ಗುರುವಿನ ಗುರು ಶ್ರೇಷ್ಠ ಗುರು ಪರಮಗುರು ಗದುಗಿನ ಚಿಜ್ಯೋತಿ ಲಿಂಗೈಕ್ಯ ಪಂಡಿತ ಪಂಚಾಕ್ಷರ ಗುರುವರ್ಯರ ಪರಮ ಕೃತೃಗದಿಗೆಗೂ ಕೂಡ ಕೋಟಿ ಕೋಟಿ ನಮನವನ್ನು ಸಲ್ಲಿಸುತ್ತಾ ನಡೆದಾಡುವ ದೇವರು, ಮಾತನಾಡುವ ದೇವರು, ಭೂಲೋಕದ ಭಗವಂತ, ಅಂಧ ಅನಾಥರ ತಂದೆ, ದೀನ ದಲಿತರ ಬಂಧು, ಸಂಗೀತದ ಜಗದ್ಗುರುಗಳು, ತುಲಾಭಾರಗಳ ಚಕ್ರವರ್ತಿಗಳು, ತ್ರಿಭಾಷಾ ಕವಿಗಳು, ವಿದ್ಯಾಗುರುಗಳಾಗಿರುವಂಥ ಪೂಜ್ಯ ಪುಟ್ಟರಾಜ ಗುರುವರ್ಯರನ್ನು ಭಕ್ತಿಪೂರ್ವಕವಾಗಿ ಋಣ್ಮಂದಿರದೊಳಗ ಸ್ಮರಣೆಯನ್ನು ಮಾಡಿಕೊಳ್ಳುತ್ತಾ ಚರಿತ್ರಾನಾಯಕರಾಗಿರುವಂತಹ ನಿಡಸೇಸಿ ಗ್ರಾಮವನ್ನೇ ತಮ್ಮಯ್ಯ ಭದ್ರಕೋಟೆಯನ್ನಾಗಿರಿಸಿಕೊಂಡು ಇಲ್ಲಿರುವ ಭಕ್ತ ಮಹಾಶಯರನ್ನೆಲ್ಲ ಸದಾವಕಾಲ ತಮ್ಮ ಮಕ್ಕಳಂತೆ ಸಲಹುತ್ತಾ ಬಂದಿರುವಂತಹ ಭಕ್ತರ ಕಷ್ಟಗಳನ್ನು ದೂರ ಮಾಡುತ್ತಾ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾ ನೆನೆದವರ ಮನೆಯೊಳಗ ಸದಾವಕಾಲ ಜಾಗೃತಾವಸ್ಥೆಯೊಳಗ ನೆಲೆ ನಿಂತಿರುವಂತಹ ಚರಿತ್ರಾನಾಯಕರಾಗಿರುವಂತಹ ಮಹಾತ್ಮ ಶ್ರೀ ಪರಮಪೂಜ್ಯ ಶಟಸ್ಥಲ ಬ್ರಹ್ಮಿ ಶ್ರೀ ಗುರು ಚನ್ನಬಸವ ಶಿವಾಚಾರ್ಯ ತಾತನವರ ಪರಮ ಪವಿತ್ರವಾಗಿರುವಂತಹ ಮಹಾಪುರಾಣದ ಗ್ರಂಥಕ್ಕೂ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನಗೈಯುತ್ತಾ ಶ್ರೀಮಠದ ಒಡೆಯರು, ವಯೋವೃದ್ಧರು, ಜ್ಞಾನವೃದ್ಧರೂ ಆಗಿರುವಂಥ ಮಹಾತ್ಮರಾಗಿರುವಂಥ ಶ್ರೀ ಶಟಸ್ಥಲ ಬ್ರಹ್ಮಿ ಪರಮಪೂಜ್ಯ 108 ಚನ್ನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು, ಪಂಚಕಂತಿ ಹಿರೇಮಠ, ನಿಡಸೇಸಿ ಕುಷ್ಟಗಿ ಗೆಜ್ಜಿಬಾವಿ, ಈ ಪೂಜ್ಯರ ಪರಮ ಪವಿತ್ರವಾಗಿರುವಂತಹ ಜಂಗಮ ಪಾದಕ್ಕೂ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನಗೈಯುತ್ತಾ ಶ್ರೀಮಠದ ಮತ್ತೋರ್ವ ಪರಮ ಪೂಜ್ಯರಾಗಿರುವಂತಹ ಸದ್ಭಾವನಾ ಯಾತ್ರೆಯ ಮುಖಾಂತರವಾಗಿ ಭಕ್ತರ ಜನಮಾನಸದೊಳಗ ನೆಲೆ ನಿಂತಿರುವಂತಹ ಯುವ ಸಾಧಕರಾಗಿರುವಂಥ ಶ್ರೀ ಪರಮಪೂಜ್ಯ ಅಭಿನವ ಶಟಸ್ಥಲ ಬ್ರಹ್ಮಿ ಕರಿಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು, ಪಂಚಕಂತಿ ಹಿರೇಮಠ, ನಿಡಸೇಸಿ ಕುಷ್ಟಗಿ ಗೆಜ್ಜಿಬಾವಿ, ಈ ಪೂಜ್ಯರಿಗೂ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನಗೈಯುತ್ತಾ ಯಾವತ್ತೂ ಈ ಪುರಾಣ ಕಮಿಟಿಯ ಅಧ್ಯಕ್ಷರೇ, ಸದಸ್ಯರೇ, ಪದಾಧಿಕಾರಿಗಳೇ ತಮ್ಮೆಲ್ಲರಿಗೂ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನಗೈಯುತ್ತಾ ಪ್ರತಿನಿತ್ಯವೂ ಕೂಡ ಈ ಮಹಾಪುರಾಣದೊಳಗ ತಮ್ಮ ಸುಮಧುರ ಕಂಠದಿಂದ ಸಂಗೀತದ ಸುದೆಯನ್ನ ತಮ್ಮೆಲ್ಲರ ಮನಮುಟ್ಟುವಂತೆ ಉಣಬಡಿಸುತ್ತಾ ಬಂದಿರುವಂಥ ಈ ನಾಡು ಕಂಡ ಖ್ಯಾತ ಅಪರೂಪದ ಗಾಯಕೋತ್ತಮರು, ಆತ್ಮೀಯರು ಆಗಿರುವಂಥ ಶ್ರೀಯುತ ಮಂಜುನಾಥ ತೇರ್ದಾಳ್ ಅವರಿಗೂ ಕೂಡ ಶರಣೆಂದು ಈ ಮಹಾಪುರಾಣದೊಳಗ ಬಹಳ ಅಚ್ಚುಕಟ್ಟಾಗಿ ತಬಲಾವಾದನದ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುವಂತಹ ಈ ನಾಡು ಕಂಡ ಖ್ಯಾತ ಅಪರೂಪದ ತಬಲಾ ಚತುರರು, ತಬಲಾ ಪಟುಗಳು ಆಗಿರುವಂತಹ ಶ್ರೀಯುತ ಗಜಾನಂದ ಹೂಗಾರ್ ಅವರಿಗೂ ಕೂಡ ಶರಣೆಂದು ಧ್ವನಿವರ್ಧಕದ ಸೇವೆಯನ್ನು ಮಾಡುತ್ತಾ ಇರುವಂತಹ ಆಶ್ರಮದ ಗುರುಬಂಧುಗಳಾಗಿರುವಂಥ ವೀರೇಶ್ ಕುಮಾರ್ ಬರದೋರ ಹಿರೇಮಠ ಅವರಿಗೂ ಕೂಡ ಶರಣೆಂದು ಒಟ್ಟಾರೆಯಾಗಿ ಅವರಿವರೆನ್ನದೇ ಶ್ರೀಮಠದ ಭಕ್ತ ಅಭಿಮಾನಿ ಬಳಗವೇ ಪರ ಊರಿನಿಂದ ಮತ್ತೊಂದು ಊರಿನಿಂದ ಬಂದಿರುವಂತಹ ಎಲ್ಲ ಸರ್ವ ಶರಣ ತಂದೆ ತಾಯಿಗಳೇ, ಗುರು ಹಿರಿಯರೇ, ಯುವಕ ಮಿತ್ರರೇ, ಅಕ್ಕ ತಂಗಿಯರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಂತರಾತ್ಮದೊಳಗ ಬೆಳಗುವಂತಹ ಆ ಪರಮಾತ್ಮನ ಚಿಜ್ಯೋತಿಗೆ ಶರಣಾರ್ಥಿಗಳು. ಪುರಾಣ ಪ್ರಾರಂಭೆ ಪೂರ್ವ ಕಥಾನುಸಾರ ಚನ್ನಬಸವ ತಾತನವರ ಲೀಲೆಗಳು ಹೇಗ ಅಂದ್ರೆ ಒಂದು ಮಾತಿನೊಳಗೆ ಹೇಳಬೇಕು ಅಂದ್ರೆ
ಈ ಭೂಮಿ ಮತ್ತು ಆಕಾಶವನ್ನ ಹಾಳೆಯನ್ನಾಗಿ ಮಾಡಿ, ಸಮುದ್ರದೊಳಗಿರುವಂತಹ ನೀರನ್ನೆಲ್ಲ ಮಸಿಯನ್ನಾಗಿ ಮಾಡಿ, ಈ ಭೂಮಿಯ ಮೇಲಿರುವಂತಹ ಗಿಡಮರಗಳನ್ನೆಲ್ಲ ಲೇಖನಿ, ಲೇಖನಿ ಅಂದ್ರೆ ಪೆಣ್ಣ ಅಂತ ತಾಯಿ, ಒಂದಿಷ್ಟು ಕನ್ನಡ ಶಬ್ದಗಳು ಅರ್ಥ ಆಗಂಗಲ್ಲ, ಲೇಖನಿಯನ್ನಾಗಿ ಮಾಡಿ ಸ್ವತಃ ಸರಸ್ವತಾದೇವಿಯೇ ಕುಳಿತುಕೊಂಡು ಆ ಚನ್ನಬಸವ ತಾತನವರ ಲೀಲೆಗಳನ್ನು ಬರಿತಾ ಹೋದಂಗೆಲ್ಲ ಅವು ಇನ್ನೂ ಹೆಚ್ಚಿಗೆ ಆಗುತ್ತಾವ ವಿನಃ ಕಮ್ಮಿ ಏನಾಗೋದಿಲ್ಲ. ಅಂತಹ ಚನ್ನಬಸವ ತಾತನವರು ಅನೇಕ ಲೀಲೆಗಳನ್ನು ಮಾಡುತ್ತಾ ಈ ನಿಡಸೇಸಿಯ ಪರಮ ಪವಿತ್ರವಾಗಿರುವಂತಹ ಸುಕ್ಷೇತ್ರದೊಳಗ ಇರುವಂತಹ ಸಮಯದೊಳಗ ಇಲ್ಲಿ ವಯಸ್ಸಾಗಿರುವಂತಹ ಚಳಗೇರಿಯ ಫಕೀರಪ್ಪನವರಿಗೆ ಸಂತಾನ ಭಾಗ್ಯವನ್ನ ಕರುಣಿಸಿರುವಂತಹ ಸಮಯದೊಳಗ ಅವಾಗ ಆ ಚಳಗೇರಿಯ ಫಕೀರಪ್ಪನವರಂತಾರಂತ, ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನಾಗುವುದಯ್ಯ ಅನ್ನುವಂತಹ ಮಾತನ್ನ ಚನ್ನಬಸವ ತಾತನವರಿಗೆ ಅರ್ಪಣೆಯನ್ನ ಮಾಡುತ್ತಾರಂತವು. ಮಕ್ಕಳಾಗುವಂತಹ ವಯಸ್ಸು ವಯೋಮಿತಿ ಮೀರಿ ಹೋಗಿದ್ದರೂ ಕೂಡ ತಾತನವರ ಚನ್ನಬಸವ ತಾತನವರ ಶಕ್ತಿ ಹೇಗಿತ್ತು ಅಂದ್ರೆ, ಫಕೀರಪ್ಪನವರ ನೀವೇನು ಚಿಂತೆ ಮಾಡಕ್ಕೆ ಹೋಗಬೇಡ್ರಿ, ನೀವು ಕರಿಬಸವ ತಾತನಿಗಾಗಿ ಏನು ದುಡಿದಿರಲ್ಲ, ಕರಿಬಸವ ತಾತ ನಿಮಗೆ ಆ ಮಕ್ಕಳ ಫಲವನ್ನು ಕೊಡ್ತಾನ ಅಂದಾಗ ಮಕ್ಕಳಾಗುವಂಥ ವಯಸ್ಸು ಮೀರಿ ಹೋಗಿದ್ದರೂ ಕೂಡ ಆ ಫಕೀರಪ್ಪನವರ ಮಡದಿಗೆ ಮಕ್ಕಳಾದವಂತ. ಈಗ ಮಹಾತ್ಮರ ಒಲುಮೆ ಆಯಿತು ಅಂದ್ರೆ ಯಾವುದಕ್ಕೂ ಕೊರತೆ ಆಗಂಗಲ್ಲ ತಾಯಿ. ಶರೀಫ ಶಿವಯೋಗಿ ದಿನ ಮಜ್ಜಿಗೆ ಕುಡಿಯಾಕ ಒಂದು ಮಣಿಗೆ ಹೋಗುತ್ತಾ ಇದ್ದ, ವಯಸ್ಸಾಗಿರುವಂಥ ವಯೋವೃದ್ಧ ಮುದುಕಿಯ ಮಣಿಗೆ ಹೋಗುತ್ತಾ ಇದ್ದ. ಹೋದ ತಕ್ಷಣದೊಳಗ ಕಟ್ಟಿ ಮ್ಯಾಗ ಕುಂತ ತಕ್ಷಣದೊಳಗ ಒಂದು ತಂಬಿಗೆಯೊಳಗೆ ತುಂಬಿಕೊಂಡು ಮಜ್ಜಿಗೆಯನ್ನು ತೆಗೆದುಕೊಂಡು ಬಂದು ಬಿಡ್ತಿತ್ತು. ಒಂದು 6 ತಿಂಗಳಾತು ಆ ಮನೆ ಕಡೆಗೆ ಹೋಗೋದನ್ನ ಬಿಟ್ಟ. ಒಂದು 6 ತಿಂಗಳ ನಂತರದೊಳಗೆ ಮತ್ತೆ ಹೋಗಿ ಆ ಮಣಿ ಕಟ್ಟಿ ಮ್ಯಾಗ ಕುಂತಂತ, ಗೌಡ್ಶಾಣಿ ಮಜ್ಜಿಗೆ ತಗೊಂಡು ಬಾರವ, ವಿಪರೀತ ಬ್ಯಾಸಿಗೆ ಅಂದ. ಅವಾಗ ಆ ಮನೆಯೊಳಗಿರುವಂತಹ ವಯೋವೃದ್ಧ ಮುದುಕಿ ಖಾಲಿ ತಂಬಿಗೆಯನ್ನು ತೆಗೆದುಕೊಂಡು ಇನ್ನೊಂದು ಮನೆಗೆ ಹೋಗೋದನ್ನು ನೋಡಿದ ಶರೀಫ ಶಿವಯೋಗಿ. ಯಾಕೆ ಗೌಡ್ಶಾಣಿ ಖಾಲಿ ತಂಬಿಗೆಯನ್ನು ತೆಗೆದುಕೊಂಡು ಇನ್ನೊಂದು ಮನೆಗೆ ಯಾಕೆ ಹೊಂಟಿ ಅಂತ ಕೇಳಿದ. ಅವಾಗ ಆ ಮುದುಕಿ ಅಂತಾಳಂತ, ಯಪ್ಪ 6 ತಿಂಗಳಾತ ನೀನು ಬರೋದು ಬಿಟ್ಟು, ನೀನು ಯಾವಾಗ ಬರೋದು ಬಿಟ್ಟಲ್ಲ ಆ ದಿನದಿಂದಲೇ ನನ್ನ ಎಮ್ಮಿ ಗಬ್ಬಾಗಿದ್ದು ಹಾಲು ಕೊಡೋದನ್ನು ನಿಲ್ಲಿಸಿದ್ದು, ಇಲ್ಲಿವರೆಗೂ ಹಾಲು ಕೊಡ್ತಾ ಇಲ್ಲ ಅಂದಾಗ ಗೌಡ್ಶಾಣಿ ನೀನೇನೂ ಚಿಂತೆ ಮಾಡಕ್ಕೆ ಹೋಗಬೇಡ ಅಂಥೇಳಿ ಆ ಮುದುಕಿಯನ್ನು ಕರ್ಕೊಂಡು ಹೋಗಿ ಎಮ್ಮಿ ಮುಂದೆ ನಿಂದಿರ್ತಾನೆ ಶರೀಫ ಶಿವಯೋಗಿ. ಎಮ್ಮಿ ಮುಂದೆ ನಿಂತು ತನ್ನ ಪರಮ ಪವಿತ್ರವಾಗಿರುವಂಥ ಹಸ್ತವನ್ನು ಆ ಎಮ್ಮಿ ದುಬ್ಬದ ಮೇಲೆ ಹೀಗೆ ಕೈ ಆಡಿಸಿರುವಂಥ ಸಂದರ್ಭದೊಳಗೆ ಗೌಡ್ಶಾಣಿ ಈಗ ಹಿಂಡು ಅಂದ. ಈಗ ಹಿಂಡು, ಇದು ಗಬ್ಬಾಗಿದ್ದರೂ ಕೂಡ ಎಲ್ಲಿವರೆಗೂ ಹಾಲು ಕೊಡತ್ತ ಅಂದ್ರೆ ನಿನ್ನ ಜೀವ ಇರುವವರೆಗೂ ಕೂಡ, ನೀನು ಸಾಯುವವರೆಗೂ ಕೂಡ ಇದು ಹಾಲು ಕೊಡುತ್ತ, ನೀನು ಸತ್ತ ಮರುದಿನಾನ ಈ ಎಮ್ಮಿನೂ ಸಾಯುತ್ತ ಅಂಥೇಳಿ ಶರೀಫ ಶಿವಯೋಗಿ ಯಾವಾಗ ಆಶೀರ್ವಾದ ಮಾಡಿದ್ನಲ್ಲ, ಗಬ್ಬಾಗಿರುವಂತಹ ಬರಡಾಗಿರುವಂತಹ ಆ ಎಮ್ಮಿಯೂ ಕೂಡ ಹಾಲು ಕೊಡ್ತಂತ. ಹಂಗೆ ತಾತನವರ ಲೀಲೆಗಳು ಅಮೋಘವಾಗಿರುವಂಥವು. ತಾತನವರ ಮಾತನ್ನು ಯಾರು ಮೀರ್ತಾರಲ್ಲ ಅವರಿಗೆ ಆ ಶಿಕ್ಷೆ ಅನ್ನುವಂಥದ್ದು ತಪ್ಪಿದ್ದಲ್ಲ. ನಂದವಾಡಗಿಯ ಗಂಗಪ್ಪ ಅಂತೇಳಿ ಈ ಮಠವನ್ನು ಕಟ್ಟುವಂತಹ ಸಂದರ್ಭದೊಳಗೆ ಚನ್ನಬಸವ ತಾತನವರಿರುವಂತಹ ಸಮಯದೊಳಗೆ ಈ ಮಠವನ್ನು ಕಟ್ಟುವುದಕ್ಕಾಗಿ ನಂದವಾಡಗಿಯ ಗಂಗಪ್ಪ, ಬಡಿಗೇರ ನಂದವಾಡಗಿಯ ಗಂಗಪ್ಪ ಏನು ಮಾಡಿದ ಅಂದ್ರೆ ಕಟ್ಟಿಗೆಯನ್ನು ತಂದು ಇಲ್ಲಿ ಮಠದೊಳಗೆ ಹಾಕಿದ. ಒಳ್ಳೆ ಸಾಯಂಕಾಲದ ಸಮಯ ಕಟ್ಟಿಗೆಯನ್ನು ಮಠದೊಳಗೆ ಹಾಕಿ ತಾತನವರ ನಾನಿನ್ನ ಬರ್ತೀನಿ ಅಂದಾಗ ಚನ್ನಬಸವ ತಾತನವರಂದ್ರಂತ ಇದ ಜಾಗದೊಳಗೆ ಕುಂತು, ಗಂಗಪ್ಪ ರಾತ್ರಿ ಆಗೈತೆಪ್ಪ, ರಾತ್ರಿಯ ಸಮಯ ಹೋಗಬೇಡ ಅಂತ ಹೇಳಿದರು. ಇಲ್ರಿ ತಾತನವ್ರು, ಮನೆಯೊಳಗೆ ಹೆಂಡತಿ ಮಕ್ಕಳು ಎಲ್ಲರೂ ನನ್ನ ಸಲುವಾಗಿ ಕಾಯಕತ್ತಾರ, ಮತ್ತು ನಾನು ಇಲ್ಲೇ ಮಠದಾಗ ಕುಂತೆ ಅಂದ್ರೆ ಅವ್ರ ಪರಿಸ್ಥಿತಿ ಹೇಗ ಅಂದ ನಂದವಾಡಗಿಯ ಗಂಗಪ್ಪ. ಆವಾಗ ತಾತನವ್ರು ಹೇಳ್ತಾರಂತ, ತಮ್ಮ ಗಂಗಪ್ಪ ಬೆಳಗ್ಗೆ ಎದ್ದು ಹೋಗಿ ಅಂತಪ್ಪ, ಅಷ್ಟ್ಯಾಕೆ ಅವಸರ ಮಾಡಕತ್ತಿ, ಹೋಗಬೇಡ, ರಾತ್ರಿ ನಿನಗೆ ಅಪಾಯ ಐತಿ ಅಂತೇಳಿ ಚನ್ನಬಸವ ಶಿವಾಚಾರ್ಯ ತಾತನವರು ಹೇಳಿದರೂ ಕೂಡ
ತಾತನವರ ಮಾತನ್ನ ಮೀರಿರುವಂತಹ ನಂದವಾಡಗಿಯ ಗಂಗಪ್ಪ ಕಟ್ಟಿಗೆಯನ್ನು ಇಲ್ಲೇ ಇಳಿಸಿ, ಈಗ ನಂಗೆ ವಾಹನದ ವ್ಯವಸ್ಥೆ ಏನೂ ಇದ್ದಿದ್ದಿಲ್ಲ ತಾಯಿ, ಈಗ ನಡ್ಕೋಂತ ಊರಿಗೆ ಹೊಂಟಿದ್ದ. ಊರಿಗೆ ಹೋಗುವಂಥ ಸಮಯದೊಳಗೆ ರಾತ್ರಿ 10 ಗಂಟೆ ಆಗಿತ್ತು. ಕಳ್ಳರು ಬಂದ್ರಂತ. ಕಳ್ಳರು ಅಡ್ಡ ಹಾಕಿ ಅವನ ಜೇಬಿನೊಳಗಿರುವಂಥ ಹಣವನ್ನೆಲ್ಲ ದೋಚಿ, ಅಷ್ಟೇ ಅಲ್ಲ ಅವನನ್ನು ಹಿಗ್ಗಾಮಗ್ಗವಾಗಿ ಬಡ್ದು ಹಾಕಿಬಿಟ್ರಂತ. ಅವಾಗ ಅವನಿಗೆ ಅರಿವಾಯ್ತಂತ, ಓಹೋ, ನಾನು ಮಠವನ್ನು ಬಿಡುವಂಥ ಸಂದರ್ಭದೊಳಗೆ ಚನ್ನಬಸವ ತಾತನವರು ಹೇಳಿದ್ರು, ಗಂಗಪ್ಪ ಹೋಗಬೇಡಪ್ಪ, ರಾತ್ರಿ ಸಮಯ ಶಿಕ್ಷೆಗೆ ಒಳಗಾಗತ್ತೀಯ ಅಂತ ಹೇಳಿದ್ರು. ತಾತನವರ ಮಾತನ್ನು ಮೀರಿದ್ದಕ್ಕಾಗಿ ನನ್ನ ದುಡ್ಡು ಹೋಯ್ತು. ಅಷ್ಟೇ ಅಲ್ಲ, ಆ ಕಳ್ಳರು ನನಗೆ ಮೈ ಹಣ್ಣಾಗುವಂಗೆ ಹೊಡೆದ್ರು ಅಂತೇಳಿ ಅವಾಗ ತಾತನವರ ಮಾತನ್ನು ಆಯಾವ ನಂದವಾಡಿಗೆಯ ಗಂಗಪ್ಪ ನೆನೆಸಿಕೊಂಡನಂತ. ಇಲ್ಲೇ ಮಠದ ಮಗ್ಗಲ, ಈಗೆಲ್ಲ ಮನೆಗಳಾಗ್ಯಾವ, ಇಲ್ಲೇ ಮಠದ ಮಗ್ಗಲ ತಾತನವರ ಇರುವಂತಹ ಕಾಲಕ್ಕೆ ರೇವಣ ಹನುಮಂತ ಅಂತ. ಆ ರೇವಣ ಹನುಮಂತ ಏನು ಮಾಡಿದ್ದ ಅಂದ್ರೆ ಜ್ವಾಳವನ್ನು ಹಾಕಿದ್ದ ಹೊಲದಾಗ. ಮಳೆ ಬಾರದೆ ಎಲ್ಲ ಒಣಗಿ ಹೊಂಟಿತ್ತ. ಆ ಜ್ವಾಳ ಒಣಗಿ ಹೋಗುವಂಥ ಸಮಯದೊಳಗೆ ಮನನೊಂದಿರುವಂತಹ ಆ ರೇವಣ ಹನುಮಂತ ಅನ್ನುವಂತಹ ರೈತ ಏನು ಮಾಡಕತ್ತಿದ್ದ ಅಂದ್ರೆ ಆ ಜ್ವಾಳವನ್ನೆಲ್ಲ ಕಿತ್ತು ಹಾಕಕತ್ತಿದ್ದ. ಆ ಜ್ವಾಳದ ದಂಟನ್ನೆಲ್ಲ, ಹೊಲದೊಳಗಿರುವಂಥ ಜ್ವಾಳದ ದಂಟನ್ನೆಲ್ಲ ಕಿತ್ತು ಹಾಕಕತ್ತಿದ್ದ. ಇಲ್ಲೇ ಕುಳಿತಿರುವಂತಹ ತಾತನವರು ನೋಡ್ತಾರಂತ, ಏನು ಹನುಮಂತ ಏನು ಮಾಡಕತ್ತಿ ಅಂತ ಕೇಳಿದ್ರು. ಏನಿಲ್ರಿ ಅಪ್ಪ ಅವರ, ಜ್ವಾಳ ಹಾಕಿದ್ಯ, ಮಳಿ ಬೇರೆ ಆಗಲಿಲ್ಲ, ಬೆಳೆ ಎಲ್ಲ ಒಣಗಿ ಹೊಂಟೈತಿ, ಹಾಗಾಗಿ ಬಹಳ ಬೇಸರ ಆಗೈತಿ, ಹಾಗಾಗಿ ಈ ಜ್ವಾಳದ ದಂಟನ್ನು ಕಿತ್ತು ಹಾಕಕತ್ತೀನಿ ಅಂದಾಗ ಚನ್ನಬಸವ ತಾತನವರಂತಾರಂತ, ಹನುಮಂತ ಚಿಂತೆ ಮಾಡಕ್ಕೆ ಹೋಗಬೇಡಪ್ಪ, ಚಿಂತೆ ಮಾಡಕ್ಕೆ ಹೋಗಬೇಡ, ಆ ಬೆಳೆಯನ್ನು ಕಿತ್ತು ಹಾಕಕ್ಕೆ ಹೋಗಬೇಡ. ಕರಿಬಸವ ಶಿವಾಚಾರ್ಯರು ನಿನ್ನನ್ನು ನಂಬಿರುವಂತಹ, ನೀನು ನಂಬಿರುವಂತಹ ಕರಿಬಸವ ಶಿವಾಚಾರ್ಯರು ನಿನ್ನ ಕೈ ಬಿಡಂಗಿಲ್ಲ. ಇದ ಒಂದು ಸಾರಿ ನನ್ನ ಮಾತನ್ನು ನಂಬು ಅಂದಾಗ ಅವಾಗ ತಾತನವರ ಮಾತಿನ ಮೇಲೆ ನಂಬಿಕೆಯನ್ನಿಟ್ಟಿರುವಂತಹ ಹನುಮಂತ ಏನು ಮಾಡಿದ ಅಂದ್ರೆ ಅಷ್ಟ ಬಿಟ್ಟ. ಮುಂದೆ ತಾತನವರ ಅಪ್ಪಣೆಯಂತೆ 3-4 ದಿನ ಕಳೆದಿತ್ತು. ಧಾರಾಕಾರವಾಗಿ ಮಳೆಯಾಗಿ ಹಿಂದೆಂದೂ ಬಾರದೇ ಇರುವಂತಹ ಭವ್ಯವಾಗಿರುವಂತಹ ಬಂಗಾರದ ಬೆಳೆ ಅವನ ಹೊಲದೊಳಗೆ ಬೆಳೆದಿತ್ತಂತ. ತಾತನವರ ಆಶೀರ್ವಾದದಿಂದ ತಾತನವರ ಮಾತುಗಳು ಬರೀ ಮಾತುಗಳಾಗಿದ್ದಿಲ್ಲ, ಅವು ವಚನಗಳಾಗಿ ಮಾರ್ಪಾಟಾಗುತ್ತಾ ಇದ್ವು ಅಂತ. ಹೀಗೆ ಅನೇಕ ಲೀಲೆಯನ್ನು ಮಾಡ್ತಾ ಇರುವಂಥ ಸಮಯದೊಳಗೆ ಹೊಸೂರಿನ ಟೆಂಗುಂಟಿಗೆ ಹೋಗಿರ್ತಾರೆ ಚನ್ನಬಸವ ತಾತನವರು. ಪಟ್ಟಣಕ್ಕೆ ಪಂಚರಾತ್ರಿ, ಹಳ್ಳಿಗೆ ಏಕರಾತ್ರಿ ಅನ್ನುವಂಗ ಆ ಹೊಸೂರಿನ ಟೆಂಗುಂಟಿಗೆ ಹೋದಾಗ ಅಲ್ಲಿ ಆಗರ್ಭ ಶ್ರೀಮಂತ ವೀರಪ್ಪ ಅನ್ನುವಂಥ ಆ ವೀರಪ್ಪನ ಮನೆಯ ಮುಂಭಾಗದೊಳಗೆ ಹೋಗಿ ನಿಂದಿರ್ತಾರೆ ಚನ್ನಬಸವ ತಾತನವರು. ಅವಾಗ ಆಗರ್ಭ ಶ್ರೀಮಂತನಾಗಿರುವಂತಹ ಟೆಂಗುಂಟಿಯ ವೀರಪ್ಪ ಹೊರಗೆ ಬರ್ತಾನೆ. ಏನ್ರಿ ತಾತನವರು, ಭಾಳ ದೂರ ಬಂದಿರಲ್ಲ ಅಂದವ. ಏನಿಲ್ಲಪ್ಪ ವೀರಪ್ಪ, ಇವತ್ತಿನ ದಿನ ನಮ್ಮ ಇಷ್ಟಲಿಂಗ ಪೂಜೆ ನಿಮ್ಮ ಮನೆಯೊಳಗೆ ನೆರವೇರಲಿ ಎಂದು, ನಿನ್ನ ಮನೆಯೊಳಗೆ ನನ್ನ ಇವತ್ತಿನ ಇಷ್ಟಲಿಂಗ ಪೂಜೆ ಆಗಲಿ ಅಂದಾಗ ಅವಾಗ ಆಗರ್ಭ ಶ್ರೀಮಂತನಾಗಿರುವಂತಹ ಆ ಟೆಂಗುಂಟಿಯ ವೀರಪ್ಪ ಅಂತಾನಂತ, ತಾತನವರ ಮನೆಯೊಳಗೆ ನಾನು ಮತ್ತು ನನ್ನ ಆಳು ಬಿಟ್ರೆ ಯಾರೂ ಇಲ್ಲರಿ, ನನ್ನ ಹೆಂಡತಿನೂ ಇಲ್ಲ ನೋಡ್ರಿ ತಾತನವರ ಅಂದ. ಮನೆಯೊಳಗೆ ಹೆಂಡತಿ ಇದ್ದರೂ ಕೂಡ ನನ್ನ ಹೆಂಡತಿನೂ ಇಲ್ಲ ನೋಡ್ರಿ, ನನ್ನ ಮಕ್ಕಳು ಇಲ್ಲ ನೋಡ್ರಿ ಅಂದ. ಅವಾಗ ತಾತನವರಂದ್ರಂತ, ಓಹೋ, ಇಲ್ದ ಇದ್ದಂಗೆ ಆಗಲಿ ಅಂದ್ರಂತ. ಇಲ್ಲಾರ್ದಂಗೆ ಆಗಲಿ ಅಂದ್ರೆ ತಾತನವ್ರು, ನಿನ್ನ ಹೆಂಡತಿ ಮಕ್ಕಳು ಇದ್ದೂ ಇಲ್ಲ ಅಂತ ಅನ್ನಕತ್ತೀಯಲ್ಲಪ್ಪ, ಅವರು ಇಲ್ಲಾರ್ದಂಗೆ ಆಗಲಿ ಅಂತೇಳಿ ಈ ಮಾತು ಹೇಳಿ ಮುಂದಕ್ಕೆ ಹೋದರು. 1 ವಾರದೊಳಗಾಗಿ ಅವನ ಹೆಂಡತಿ ಮಕ್ಕಳು ತೀರಿ ಹೋಗಿಬಿಟ್ಟಿದ್ರಂತ, ಸತ್ತ ಹೋಗಿಬಿಟ್ಟಿದ್ರಂತ. ಈಗ ಅನೇಕ ಲೀಲೆಗಳನ್ನು ಮಾಡ್ತಾ ಇರುವಂಥ ಸಮಯದೊಳಗೆ ಗೆಜ್ಜಿ ಬಾವಿಯ ಹತ್ತಿರ ಮುಷ್ಟೂರ ಅಂತ, ಗೆಜ್ಜಿ ಬಾವಿಯ ಹತ್ತಿರ ಮುಷ್ಟೂರ. ಆ ಮುಷ್ಟೂರ ಒಳಗೆ ಯಾರು ಅಂದ್ರೆ
ಸಿದ್ಧಲಿಂಗಾಂಬೆ ಎನ್ನುವಂತಹ ಒಬ್ಬ ವಯೋವೃದ್ಧ ಮುದುಕಿ. ಸಿದ್ಧಲಿಂಗಾಂಬೆ ಎನ್ನುವಂತಹ ಒಬ್ಬ ವಯೋವೃದ್ಧ ಮುದುಕಿ. ನಿಂತಾಗ ಚನ್ನಬಸವ ತಾತ, ಕುಂತಾಗ ಚನ್ನಬಸವ ತಾತ, ನಡೆಯುವಾಗ ಚನ್ನಬಸವ ತಾತ, ಕೊಡುವಾಗ ಚನ್ನಬಸವ ತಾತ, ಕೊಳ್ಳುವಾಗ ಚನ್ನಬಸವ ತಾತ. ಸದಾವಕಾಲ ಕಷ್ಟ ಬರಲಿ, ಸುಖ ಬರಲಿ, ದುಃಖ ಬರಲಿ, ದುಮ್ಮಾನ ಬರಲಿ, ಏನೇ ಬಂದರೂ ಕೂಡ ಸದಾವಕಾಲ ಚನ್ನಬಸವ ತಾತನವರ ನಾಮಸ್ಮರಣೆಯನ್ನು ಮಾಡುತ್ತಾ ಇದ್ದಳು ಆ ಸಿದ್ಧಲಿಂಗಾಂಬೆ ಎನ್ನುವಂತಹ ವಯೋವೃದ್ಧ ಮುದುಕಿ. ಅವಾಗ ಹಾಸಿಗೆಯನ್ನು ಹಿಡಿದಿದ್ಲಂತೆ ಆ ಸಿದ್ಧಲಿಂಗಾಂಬೆ. ಹಾಸಿಗೆಯನ್ನು ಹಿಡಿದಿದ್ಲು. ಇನ್ನೇನು ಸಾವು ಬದುಕಿನ ಮಧ್ಯೆ ಹೋರಾಡುವಂಥ ಸಮಯದೊಳಗ ಆ ಸಿದ್ಧಲಿಂಗಾಂಬೆ ಏನು ಮಾಡ್ತಾ ಇದ್ದಳು ಅಂದ್ರೆ ದಿನನಿತ್ಯ ತಾತನವರಿಗೆ ಮಡಿ ಉಡಿಯಿಂದ ಪ್ರಸಾದವನ್ನು ಮಾಡಿಕೊಂಡು ತಂದು ಕೊಡ್ತಾ ಇದ್ದಳಂತೆ. ತಾತನವರು ಯಾವಾಗ ಗೆಜ್ಜಿ ಬಾವಿ ಮಠಕ್ಕೆ ಹೋಗ್ತಾ ಇದ್ರಲ್ಲ, ಈ ನಿಡಸೇಸಿಯಿಂದ ಗೆಜ್ಜಿ ಬಾವಿ ಮಠಕ್ಕೆ ತಾತನವರು ಹೋಗೋದಷ್ಟ ತಡ. ಗೆಜ್ಜಿ ಬಾವಿ ಮಠಕ್ಕೆ ತಾತನವರು ಬಂದಾರ ಅನ್ನುವಂತಹ ಸುದ್ದಿ ಗೊತ್ತಾಗಿದ್ದ ಅಷ್ಟ ತಡ. ಆ ಮುಷ್ಟೂರಿನ ಸಿದ್ಧಲಿಂಗಾಂಬೆ ಏನು ಮಾಡ್ತಾ ಇದ್ದಳು ಅಂದ್ರೆ ಮಡಿ ಉಡಿಯಿಂದ ಸದಾವಕಾಲ ಚನ್ನಬಸವ ತಾತನವರ ನಾಮಸ್ಮರಣೆಯನ್ನು ಮಾಡುತ್ತಾ ಎಡೆಯನ್ನು ತಂದು ಕೊಡ್ತಾ ಇದ್ದಳಂತೆ. ಇಂತಹ ಸಿದ್ಧಲಿಂಗಾಂಬೆ ಏನಾದಳು ಅಂದ್ರೆ ಹಾಸಿಗೆಯನ್ನು ಹಿಡಿದು ಬಿಟ್ಟಿದ್ದು. ಇನ್ನೇನು ಕೆಲವೇ ನಿಮಿಷದೊಳಗ ಸತ್ತ ಹೋಗುತ್ತಾಳ ಅಂತೇಳಿ ಇಡೀ ಊರಿನ ಜನ ಮಾತನಾಡಕತ್ತಿದ್ದು. ಜನ ಮಾತನಾಡುವಂಥ ಸಮಯದೊಳಗ ಆ ಸಿದ್ಧಲಿಂಗಾಂಬೆಯ ಮನೆಯ ಮುಂಭಾಗದೊಳಗ ಸಂಬಂಧಿಕರೆಲ್ಲ ಕೂಡಿದ್ರು, ಬಂಧು ಬಾಂಧವರೆಲ್ಲ ಕೂಡಿದ್ರು, ಊರಿನ ಜನ ಎಲ್ಲ ಕೂಡಿದ್ರು. ಅಯ್ಯೋ ಪಾಪ ಸಿದ್ಧಲಿಂಗಾಂಬೆ ತಾತನವರ ಸೇವೆಯನ್ನು ಮನಮುಟ್ಟಿ ಮಾಡಿದ್ರು. ಈ ಸಾವು ಅನ್ನುವಂಥದ್ದು ಹಾಗತ್ತಾಯಿ. ಒಂದು ನಮಗೆ ಗೊತ್ತು. ಏನು ನಮಗೆ ಗೊತ್ತು ಅಂದ್ರೆ ನಾವು ಯಾವಾಗ ಹುಟ್ಟೀವಿ ಅನ್ನುವಂತಹ ಸತ್ಯ ಗೊತ್ತು. ಡಾಕ್ಟ್ರ್ ಕೊಟ್ಟಿರ್ತಾರೆ, ಇಂಥ ವಾರ ಇಂಥ ದಿನ ಇಂಥ ಸಮಯಕ್ಕೆ ಹುಟ್ಟಿ ಅಂತ ಒಂದು ಕೂಣಕ್ಕೆ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಒಂದು ನಮಗೆ ಗೊತ್ತು, ಇನ್ನೊಂದು ನಮಗೆ ಗೊತ್ತಿಲ್ಲ. ಏನು ಗೊತ್ತಿಲ್ಲ? ನಾವು ಯಾವಾಗ ಸಾಯ್ತೀವಿ ಅನ್ನುವಂತಹ ಸತ್ಯ ನಮಗೆ ಗೊತ್ತಿಲ್ಲ. ಅದಕ್ಕೆ ಕವಿಯೊಬ್ಬ ಹೇಳುತ್ತಾನ, 10ರ ಹಕ್ಕಿ 20ರ ನಕ್ಕಿ 30ರ ಮುರುಕ 40ರ ಗರ್ವ 50ರ ಅರಿವು 60ರ ಮರೆವು 70ರ ಕಾಗೆ 80ರ ಗೂಗೆ 90ರಾಗ ನಡಬಾಗೆ 100 ಅನ್ನುಗೂಡ್ದ ಹೊತ್ಕೊಂಡು ಹೋಗಿ ಅಂತೇಳಿ. ಈಗೆಲ್ಲಿ ಅವ 100 ಇಲ್ಲ ಅಂತ 100 ಅಂತ ಹಣೆ ಬರದೊಳಗೆ ಬರ್ದಾನ ದೇವರು. ಇಲ್ಲೆಷ್ಟ 100 ಹಿಂದೆ ನೋ ವಾರಂಟಿ ಅಂತ ಬೆನ್ನಿನ ಹಿಂದೆ ಕಳಿಸ್ಯಾನ. ಮ್ಯಾಗಷ್ಟ 100 ಹಿಂದೆ ನೋ ವಾರಂಟಿ ನೋ ಗ್ಯಾರಂಟಿ ಅಂತ. ಹಿಂಗೆ ಆ ಸಿದ್ಧಲಿಂಗಾಂಬೆ ಹಾಸಿಗೆಯನ್ನು ಹಿಡಿದು ಮ್ಯಾಲಿನ ಉಸಿರು ಮ್ಯಾಲೆ, ಕೆಳಗಿನ ಉಸಿರು ಕೆಳಗ, ಸಾವು ಬದುಕಿನ ಮಧ್ಯೆ ಹೋರಾಡುತ್ತಾ ಇತ್ತು. ಅದಕ್ಕೆ ರಾಷ್ಟ್ರಕವಿ GS ಶಿವರುದ್ರಪ್ಪನವ್ರು ಹೇಳ್ತಾರೆ, ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು, ಎಂದಿಗಾದರೂ ಕಾಣದ ಕಡಲನ್ನು ಸೇರಬಲ್ಲನೇನು, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣಬಲ್ಲನೇ ಒಂದು ದಿನ. ಅದನ್ನು ಲಕ್ಷ್ಮೀನಾರಾಯಣ ಭಟ್ರು ಹೇಳ್ತಾರೆ, ವಿವಶವಾಯಿತು ಪ್ರಾಣ ಪರವಶವು ನಿನ್ನೀ ಚೇತನ, ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ, ಯಾವ ಮೋಹನ ಮುರಳಿ ಕರೆಯುತ್ತು ದೂರ ತೀರಕ್ಕೆ ನಿನ್ನನು, ಕಾಣದ ಕೈಯಲ್ಲಿ ಗೊಂಬೆಯು ನೀನು, ಕಾಲದ ಎದುರಲ್ಲಿ ಕುರುಡನು ನೀನು, ಅರ್ಥವೇ ಆಗದ ಜಗದಲ್ಲಿ ಅರ್ಥವ ಹುಡುಕಿದೆ ನೀನಿಲ್ಲಿ, ಗೀಚುವ ಬ್ರಹ್ಮ ಗೀಚುವ ಮುಂಚೆ ಯೋಚಿಸಲೇ ಇಲ್ಲ, ಹಣೆಯ ಮೇಲೆ ಕೆತ್ತಿದ ಮೇಲೆ ತಿದ್ದುವರೆ ಯಾರಿಲ್ಲ ಅಂತ. ಹೀಗೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಳು. ಊರಿನ ಜನ ಅಂದ್ರಂತ, ಮುಷ್ಟೂರಿನ ಜನ ಅಂದ್ರಂತ. ಎದ್ದಾಗ ಚನ್ನಬಸವ ತಾತನ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದಳು, ಬಿದ್ದಾಗ ಚನ್ನಬಸವ ತಾತನ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದಳು. ಅಷ್ಟೇ ಅಲ್ಲ, ಈ ಮುಷ್ಟೂರು ಗ್ರಾಮಕ್ಕೆ ಆ ಸಿದ್ಧಲಿಂಗಾಂಬೆ ತಾಯಿಯಂಗ ಇದ್ದಳು. ಪಾಪ ಇವತ್ತಿನ ದಿನ ಸಾವು ಬದುಕಿನ ಮಧ್ಯೆ ಹೋರಾಡಕತ್ತಾಳ ಅಂಥೇಳಿ ಇಡೀ ಊರಿನ ಜನ ಗುಂಪು ಗುಂಪಾಗಿ ಸಾಲು ಸಾಲಾಗಿ ಆ ಸಿದ್ಧಲಿಂಗಾಂಬೆಯ ಮನೆಯ ಮುಂಭಾಗದೊಳಗೆ ನಿಂತಿದ್ದರಂತೆ. ಈ ಸುದ್ದಿ ಗೆಜ್ಜಿ ಬಾವಿಯೊಳಗೆ ಇರುವಂತಹ ಪೂಜೆಗೆ ಕುಳಿತುಕೊಂಡಿರುವಂತಹ ಚನ್ನಬಸವ ಶಿವಾಚಾರ್ಯ ತಾತನವರಿಗೆ ಗೊತ್ತಾಗತ್ತಂತ. ಶಿಷ್ಯ ಬಂದು ಹೇಳುತ್ತಾನಂತ, ಅಪ್ಪವ್ರ ನಿಮಗ ನಿತ್ಯ ಮಡಿ ಉಡಿಯಿಂದ ಪ್ರಸಾದವನ್ನು ತರುತ್ತಾ ಇರುವಂತಹ
ಇಡೀ ಮುಷ್ಟೂರು ಗ್ರಾಮಕ್ಕೆ ತಾಯಿಯ ಸ್ವರೂಪದವಳಾಗಿರುವಂತಹ ಸಿದ್ಧಲಿಂಗಾಂಬೆ ತಾಯಿ ಹಾಸಿಗೆಯನ್ನು ಹಿಡಿದು ಬಿಟ್ಟಾಳ. ಹಾಗೂ ಈಗೂ ಅನ್ನುವಂತಹ ಸ್ಥಿತಿಯೊಳಗೆ ಆಕೆ ಮಲಗಿಕೊಂಡು ಬಿಟ್ಟಾಳ ಅಂಥೇಳಿ ಈ ಸುದ್ದಿಯನ್ನು ಭಕ್ತನೊಬ್ಬ ಬಂದು ಚನ್ನಬಸವ ತಾತನವರಿಗೆ ಹೇಳಿದಾಗ, ಅವಾಗ ಲಿಂಗ ಪೂಜೆಯನ್ನು ಮುಗಿಸಿಕೊಂಡಿರುವಂತಹ ಚನ್ನಬಸವ ತಾತನವರು ಎಲ್ಲಿಗೆ ಬರ್ತಾರ ಅಂದ್ರೆ, ತನ್ನ ಪರಮ ಪಾವನ ಭಕ್ತಳಾಗಿರುವಂತಹ ಸಿದ್ಧಲಿಂಗಾಂಬೆಯ ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಕಣ್ಣು ತೆಗೆದು ಕೂಡ ನೋಡಾಕ ಅಸಾಧ್ಯವಾಗದೇ ಇರುವಂತಹ ಸ್ಥಿತಿಯೊಳಗ ಆ ಸಿದ್ಧಲಿಂಗಾಂಬೆ ಮಲಗಿಕೊಂಡಿರ್ತಾಳೆ. ಅವಾಗ ಶಟಸ್ಥಲ ಬ್ರಹ್ಮಿ ಪರಮ ಪೂಜ್ಯ ಚನ್ನಬಸವ ಶಿವಾಚಾರ್ಯ ತಾತನವರಂತಾರಂತ, ಸಿದ್ಧಲಿಂಗಾಂಬೆ ನಿಡಸೇಸಿಯಿಂದ ನಾನು ಗೆಜ್ಜಿ ಬಾವಿ ಮಠಕ್ಕೆ ಬಂದೀನಿ. ಈಗಾಗಲೇ ನನ್ನ ಲಿಂಗ ಪೂಜೆ ಆಗೈತೆವ, ಮತ್ತು ನನ್ನ ಪ್ರಸಾದ ನಾನು ಗೆಜ್ಜಿ ಬಾವಿಯ ಮಠದೊಳಗೆ ಯಾವಾಗ ಇದ್ದೆನಲ್ಲ, ಯಾವಾಗ ಬಂದಾಗ ಸದಾವ ಕಾಲ ನೀನು ಮಡಿ ಉಡಿಯಿಂದ ಪ್ರಸಾದವನ್ನು ತರಾಕತ್ತಿದ್ದಿ. ಹಾಗಾಗಿ ನನ್ನ ಲಿಂಗ ಪೂಜೆ ಆಗೈತಿ, ನನಗೆ ಬಹಳ ಹಸಿವಾಗೈತಿ, ಹೇಳವಾ ಹೇಳು, ಎದ್ದು ನನಗೆ ಪ್ರಸಾದಕ್ಕೆ ವ್ಯವಸ್ಥೆಯನ್ನು ಮಾಡು ಅಂದಾಗ, ಅವಾಗ ಊರಿನ ಜನ ಅಂತಾರಂತ, ತಾತನವರ ತಣಿವಿನೊಳಗೆ ಶಕ್ತಿ ಇಲ್ಲಾರದ ಆಕೆ ಹಾಸಿಗೆಯನ್ನು ಹಿಡಿದು ಇಂದಿಗೆ ಒಂದು ವಾರಗಳಾದವು, ಒಂದು ತೊಟ್ಟು ನೀರನ್ನೂ ಕುಡಿಯುತ್ತಾ ಇಲ್ಲ. ಅಂತಹ ಸಿದ್ಧಲಿಂಗಾಂಬೆ ಹೇಗೆ ಹೇಳಾಕ ಸಾಧ್ಯಳು ಅಂತ ಕೇಳಿದಾಗ, ಅವಾಗ ಪರಮ ಪಾವನ ಮೂರ್ತಿಗಳಾಗಿರುವಂತಹ ಚನ್ನಬಸವ ತಾತನವರು ಏನು ಮಾಡಿದ್ರು ಅಂದ್ರೆ, ತಮ್ಮ ಜೋಳಿಗೆಯೊಳಗೆ ಇರುವಂತಹ ಭಸ್ಮವನ್ನು ತೆಗೆದುಕೊಂಡು ಸಿದ್ಧಲಿಂಗಾಂಬೆಯ ಹಣೆಗೆ ಹಚ್ಚಿ ತಮ್ಮ ಪರಮ ಪವಿತ್ರವಾಗಿರುವಂತಹ ಹಸ್ತವನ್ನು ಆ ಸಿದ್ಧಲಿಂಗಾಂಬೆ ತಾಯಿಯ ತಲೆಯ ಮೇಲಿಟ್ಟು ಅಂತಃಕರಣ ಪೂರ್ಣವಾಗಿ ಆಶೀರ್ವಾದವನ್ನು ಮಾಡಿದಾಗ, ಒಂದು ವಾರದಿಂದ ಹಾಸಿಗೆಯನ್ನು ಹಿಡಿದಿರುವಂತಹ, ಒಂದು ತೊಟ್ಟು ನೀರನ್ನು ಕುಡಿಯದೆ ಅಶಕ್ತಳಾಗಿ ಹಾಸಿಗೆಯನ್ನು ಹಿಡಿದಿರುವಂತಹ ಸಿದ್ಧಲಿಂಗಾಂಬೆ ಯಾವಾಗ ಚನ್ನಬಸವ ತಾತನವರ ಪರಮ ಪವಿತ್ರವಾಗಿರುವಂತಹ ಹಸ್ತ ಆ ತಾಯಿಯ ತಲೆಯನ್ನು ಸೋಂಕಿತಲ್ಲ, ಎದ್ದು 4 ಬಿಸಿ ರೊಟ್ಟಿ ಮಾಡಿಕೊಟ್ಟಳಂತ ನೋಡ್ರಿ. ಎದ್ದು 4 ಬಿಸಿ ರೊಟ್ಟಿ ಮಾಡಿಕೊಟ್ಟಳಂತ. ಅವಾಗ ಚನ್ನಬಸವ ತಾತನವರು ಆ ಸಿದ್ಧಲಿಂಗಾಂಬೆಗೆ ಹೇಳ್ತಾರಂತ, ಸಿದ್ಧಲಿಂಗಾಂಬೆ, ಈ ಸನ್ಯಾಸಿಗೆ ಏನು ಅಂತಃಕರಣ ಪೂರ್ಣವಾಗಿ ಏನು ಉಣಿಸಿ ಅಲ್ಲ, ಪ್ರೀತಿಯಿಂದ ಪ್ರಸಾದ ಮಾಡಿಸಿ ಅಲ್ಲ, ನಾನು ನಿನಗೆ ಒಂದು ಆಶೀರ್ವಾದ ಮಾಡ್ತೀನಿ ಕೇಳು. ನಾನು ಲಿಂಗೈಕ್ಯನಾದ ನಂತರದೊಳಗೆ ನೀನಗ ಮುಕ್ತಿ, ನೀನು ಲಿಂಗೈಕ್ಯಳಾಗಬೇಕು ಅಂತೇಳಿ ಆಶೀರ್ವಾದವನ್ನು ಮಾಡ್ತಾರಂತ. ನಾನು ಲಿಂಗೈಕ್ಯನಾದ ನಂತರದೊಳಗೆ ನೀನು ಲಿಂಗೈಕ್ಯಳಾಗಬೇಕು ಅಂತೇಳಿ ಆ ಸಿದ್ಧಲಿಂಗಾಂಬೆಗೆ ಆಶೀರ್ವಾದವನ್ನು ಮಾಡಿದರು. ಆ ನಂತರದೊಳಗೆ ಈಗ ಅನೇಕ ಲೀಲೆಗಳನ್ನು ಮಾಡ್ತಾ ಇರುವಂಥ ಸಂದರ್ಭದೊಳಗೆ ಒಣಗೇರಿಯೊಳಗೆ ಒಬ್ಬ ಅಧ್ಯಾಪಕ 4 ಮಕ್ಕಳಿಗೆ ವಿದ್ಯೆಯನ್ನು ಕಲಿಸುವಂತಹ ಶಿಕ್ಷಕ ಅಧ್ಯಾಪಕ, ಅವನ ಮೊದಲನೆಯ ಹೆಂಡತಿ ತೀರಿ ಹೋಗಿಬಿಟ್ಟಿದ್ದು. ತಾತನವರ ಹತ್ತಿರ ಬರ್ತಾನ, ತಾತನವರ, ನನ್ನ ಮೊದಲನೆಯ ಹೆಂಡತಿ ತೀರಿ ಹೋಗಿಬಿಟ್ಟಾಳ, ಮತ್ತು ಇನ್ನೊಂದು ಮದುವೆ ಆಗಬೇಕು ಅಂತ ನಾನು ಮಾಡೀನಿ ಅಂದಾಗ, ಅವಾಗ ತಾತನವರಂತಾರಂತ, ಇನ್ನೊಂದು ಮದುವೆ ಆಗಪ್ಪ, ಬ್ಯಾಡ ಅಂತ ಅನ್ನಂಗಲ್ಲ, ಆದ್ರೆ ಇನ್ನೊಂದು ಮದುವೆ ಆಗು, ಬ್ಯಾಡ ಅಂತ ಅನ್ನಂಗಲ್ಲ, ಆದ್ರೆ ಬಾಯಿ ಇಲ್ಲದೆ ಇರುವಂಥ ಹೆಣ್ಣು ಮಗಳನ್ನು ನೀನು ಮದುವೆ ಆಗು ಅಂದ್ರಂತ ತಾತನವ್ರು. ಈಗ ಮನೆಯೊಳಗೆ ಈ ಅತ್ತಿ ಸೊಸಿಗೆ ಭಿನ್ನಾಭಿಪ್ರಾಯ ಬರ್ತಾವಲ್ಲ. ಎದಕ್ಕೆ ಬರ್ತಾವ? ಮಾತಿನಿಂದ ಬರ್ತಾವ. ಅವ್ರು ಒಂದು ಅನ್ಬೇಕು, ಇವ್ರು ಒಂದು ಅನ್ಬೇಕು, ಮಾತಿನಿಂದನ ಬರ್ತಾವ. ಹಾಗಾಗಿ ತಾತನವ್ರು ಹೇಳ್ತಾರಂತ, ಬಾಯಿಲ್ಲದೆ ಇರುವಂತಹ ಒಬ್ಬ ಹೆಣ್ಣು ಮಗಳನ್ನು ನೀನು ಮದುವೆ ಆಗುವಂತೇಳಿ. ಭಾಳ ಮಜಾ ಇರ್ತವೆ. ಹೇಗೆ ಅಂದ್ರೆ, ಒಬ್ಬ ಹೆಣ್ಮಗಳು ಎಮ್ಮಿ ಪೂಜೆ ಮಾಡ್ತಿದ್ಲಂತ. ಎಮ್ಮಿ ಪೂಜೆ ಮಾಡೋರು ನೋಡಿರ ನೀವು? ಕೇಳಿರ? ನೋಡಿರನ? ಯಾರು? ಆಕಳ ಪೂಜೆ ಮಾಡ್ತಾರೆ, ಎತ್ತು ಪೂಜೆ ಮಾಡ್ತಾರೆ. ಆದ್ರೆ ಒಬ್ಬ ಹೆಣ್ಮಗಳು ವಿಚಿತ್ರ, ಎಮ್ಮಿ ಪೂಜೆ ಮಾಡ್ತಿದ್ಲಂತ. ಆಕೆ ದಿನಾ 2 ಹೊತ್ತು ಪೂಜೆ ಮಾಡಾಕೆ
ಧೂಪ ದೀಪ ಗಂಧ ವಿಭೂತಿ ಹಚ್ಚಾಕಿ ಊದನ ಕಡ್ಡಿ ಬೆಳಗಾಕಿ ಒಂದು ಹಾರ ಹಾಕಿ ದಿನಾ ಎಮ್ಮಿ ಪೂಜೆ ಮಾಡ್ತಿದ್ಲಂತ. ಮಗ್ಗಲ ಮಣಿ ಹೆಣ್ಮಗಳು ಬಂದು ಕೇಳಿದ್ಲಂತ, ಅಲ್ಲ ಯಕ್ಕ ಎಲ್ಲರೂ ಎತ್ತು ಪೂಜೆ ಮಾಡ್ತಾರ, ಆಕಳ ಪೂಜೆ ಮಾಡ್ತಾರ, ನಿಂದೇನು ವಿಶೇಷ ಎಮ್ಮಿ ಪೂಜೆ ಮಾಡ್ತೀಯಲ್ಲ ಅಲ್ಲಂತ ಆಕಿ. ಅವಾಗ ಆಕೆ ಅಲ್ಲಂತ, ತಂಗಿ ಈ ಎಮ್ಮಿ ಬಂದೈತಿ ನನಗೆ ಸುಖ ಶಾಂತಿ ನೆಮ್ಮದಿ ತಂದೈತಿ ಅಲ್ಲಂತ. ಓಹೋ ಅಂದ್ರೆ ಅಷ್ಟು ಹಾಲು ಕೊಡುತ್ತನೋ ಅಲ್ಲಂತ. ಇದು ಹಾಲು ಕೊಡಂಗಿಲ್ಲ, ಇದು ಕಟ್ಟೈತಿ ಅಲ್ಲ. ಮತ್ತು ಹಾಲು ಕೊಡಂಗಿಲ್ಲ ಕಟ್ಟೈತಿ ಅಂತಿ, ಮತ್ತು ಈ ಎಮ್ಮಿ ಪೂಜೆ ಯಾಕೆ ಮಾಡಕತ್ತಿ ಅಂದಾಗ ಅವಾಗ ಎಮ್ಮಿ ಪೂಜೆ ಮಾಡು ಹೆಣ್ಮಗಳು ಹೇಳಿಲ್ಲಂತ, ಯವ್ವ ತಂಗಿ ಈ ಎಮ್ಮಿ ನನಗೆ ಸುಖ ಶಾಂತಿ ನೆಮ್ಮದಿ ಹೇಗೆ ಕೊಟ್ಟೈತಿ ಅಂದ್ರೆ ಇದನ್ನು ಕುಷ್ಟಗಿ ಸಂತಿಯಿಂದ ಯಾವಾಗ ತಗೊಂಡು ಬಂದ ದಿನಾನ ನಮ್ಮ ಅತ್ತಿನ ಗುದ್ದಿ ಏನು ಮಾಡೈತಿ ಅವ್ವ ಕೊಂದು ಹಾಕೈತಿ. ನಮ್ಮ ಅತ್ತಿನ ಗುದ್ದಿ ಕೊಂದು ಹಾಕೈತಿ. ಹಾಗಾಗಿ ಈ ಎಮ್ಮೆ ನನ್ನ ಪಾಲಿಗೆ ದೇವರಿದ್ದಂಗೆ ಅಲ್ಲಂತ ಆಕಿ. ಮತ್ತು ಆಕೆ ಅಲ್ಲಂತ, ಅಯ್ಯ ಯವ್ವ ಎಷ್ಟು ಚಲೋ ಎಮ್ಮೆನು ಇದು ಅಲ್ಲಂತ ಆಕಿ. ಮತ್ತು ನನಗೂ 1-2 ತಿಂಗಳು ಬಾಡಿಗೆ ಕೊಡ್ತೇನೆ ಯಾಕ ಅಲ್ಲಂತ ಆಕಿ. ನಿಂಗೆ ಯಾಕೆ ಅವ್ವ ಬಾಡಿಗೆ, ನಮ್ಮ ಅತ್ತಿನ ಬದುಕ್ಯಾಳ ಅಲ್ಲ, ಈ ಎಮ್ಮೆ ಅಂತೂ ಕೊಡಂಗಿಲ್ಲ, ಮುಂದೆ ಕರ ಆದ್ರೆ 1-2 ಕರ ಕೊಡ್ತೀನಿ ತಗೋ ಅಲ್ಲಂತ ಆಕಿ. ಏನ್ರಿ ಹೀಗ ಅಂತ ಬಹಳ ವಿಚಿತ್ರ. ಬಾಯಿಲ್ಲದೇ ಇರುವಂತಹ ಮಹಿಳೆಯನ್ನ ಹೆಣ್ಣು ಮಗಳನ್ನು ನೀನು ಮದುವೆಯಾಗುವಂತೇಳಿ ಚನ್ನಬಸವ ತಾತನವರು ಆ ಅಧ್ಯಾಪಕನಿಗೆ ಹೇಳ್ತಾರಂತ. ಮಾತಿನಿಂದಲೇ ಇಹವು ಮಾತಿನಿಂದಲೇ ಪರವು, ಮಾತೇ ಮಾಣಿಕ್ಯ ಮಾತೇ ಮೃತ್ಯು ಜಗಕ್ಕೆ ಸರ್ವಜ್ಞ ಅಂಥೇಳಿ ಸರ್ವಜ್ಞ ಮಹಾಮೂರ್ತಿ ಮಾತಿನ ಮಹಿಮೆಯನ್ನು ಹೇಳಿಕೊಂಡು ಬರುತ್ತಾನೆ. ಯಾವನೋ ಒಬ್ಬವ ಈ ಸಂತೆಯೊಳಗೆ ಏನು ಮಾಡಿದ್ದ ಅಂದ್ರೆ ಒಂದು ಅಂಗಡಿಯನ್ನು ಇಟ್ಟಿದ್ನಂತ. ಏನು ಅಂಗಡಿಯನ್ನು ಇಟ್ಟಿದ್ದ ಅಂದ್ರೆ ಮಾತಿನ ಅಂಗಡಿ ಅಂತ ಇಟ್ಟಿದ್ದವ. ಈ ಬಟ್ಟಿ ಅಂಗಡಿ ನೋಡಿರಿ, ಬಂಗಾರದ ಅಂಗಡಿ ನೋಡಿರಿ, ಕಿರಾಣಿ ಅಂಗಡಿ ನೋಡಿರಿ, ಅನೇಕ ಅಂಗಡಿಗಳದಾವಲ್ಲ, ಮಾತಿನ ಅಂಗಡಿ ಅಂತ ಒಂದನ್ನು ಇಟ್ಟಿದ್ದವ. ಅವಾಗ ಒಂದು 3 ವರ್ಷ ಆ ಅಂಗಡಿ ತೆಗಿತಿದ್ದ. ಆ ಮಾತಿನ ಅಂಗಡಿಯಾಗ ಏನಿರ್ತಾವ, ಒಂದು ಪೆನ್ನ, ಒಂದು ಪುಸ್ತಕ, ಒಂದು ಖಾಲಿ ಹಾಳಿ ಇರುವಂಥ ಒಂದು ಪುಸ್ತಕ, ಒಂದು ಪೆನ್ನ, ಅದನ್ನು ಇಟ್ಕೊಂಡು ಕುಂತ. ಒಂದು ಗಿರಾಕಿನೂ ಬರಲಿಲ್ಲ. 3 ವರ್ಷ ಸತತ ಸರಿಯಾದ ಸಮಯಕ್ಕೆ ಅಂಗಡಿ ತೆಗಿತಿದ್ದ, ಸರಿಯಾದ ಸಮಯಕ್ಕೆ ಅಂಗಡಿ ಮುಚ್ಚುತ್ತಿದ್ದ. ಅಂಗಡಿ ಹೆಸರೇನು? ಮಾತಿನ ಅಂಗಡಿ ಅಂತೇಳಿ. ಭಾಳ ಮಜಾ ಇರ್ತಾವ ಅಂಗಡಿ. ನಮ್ಮೂರಾಗ ಆಗ ಒಬ್ಬೇಕಿ ನಮ್ಮೂರಾಗ ಒಬ್ಬೇಕಿ ಗುಳ್ಳವ್ವ ಅಂತಿದ್ಲೆವು. ಅವು ಭಾಳ ಹಿಂದಿನ ಕತೆ ಇದೆ, ನಮ್ಮ ಹಿರಿಯರೆಲ್ಲ ಹೇಳ್ತಿದ್ರು. ಆಕಿಗೆ ಮೂಗ ಇದ್ದಿದ್ದಿಲ್ಲಂತ. ಹೇಗ ಅಂದ್ರೆ ಈ ಕೆಸರಿನ ಗ್ವಾಡ್ಯಾಗ ಹೀಗೆ ಬಟ್ ಹಾಕಿ ಹೀಗೆ ತೆಗೆದ್ರೆ ಹೇಗೆ ಕಾಣುತ್ತಲ್ಲ ಗ್ವಾಡಿ, ಹಾಗೆ ಕಾಣ್ತಿದ್ಲ ಆಕಿ. ಎಲ್ಲಿ ಹೊಂಟಿ ಅವ್ವ? ಈ ಮೂಗಿಲ್ಲಲ್ಲ, ಮಂಡ ಮೂಗು ಗುಳ್ಳವನ ಕಡೆ ಅಂತಿದ್ರಂತ. ಯಾಕ ಬರ್ತೀಯನು ಎಲ್ಲಿಗೆ? ಆ ಮಂಡ ಮೂಗು ಗುಳ್ಳವನ ಕಡೆ. ಬರೀ ಮಂಡ ಮೂಗು ಹಿಂಗೆ ಅಂತಿದ್ರು. ಆಕಿಗೆ ತಲೆ ಕೆಡುತ್ತ. ಆಗರ್ಭ ದೊಡ್ಡ ಶ್ರೀಮಂತ ಹೆಣ್ಮಗಳು. ಆಕಿ ಎಲ್ಲಿಗೆ ಬಂದ್ಲು ಅಂದ್ರೆ ಬದಾಮಿ ಸಂತಿಗೆ ಬಂದ್ಲಂತ. ಬದಾಮಿ ಸಂತಿಗೆ ಬಂದ್ಲು. ಅಲ್ಲಿ ಒಬ್ಬವ ಒಂದು ಅಂಗಡಿ ಇಟ್ಟಿದ್ದಂತ. ಏನು ಅಂಗಡಿ ಇಟ್ಟಿದ್ದ? ಮೂಗಿನ ಅಂಗಡಿ ಅಂತ ಇಟ್ಟಿದ್ದವ. ಇರ್ತಾವ ಜಗತ್ನಾಗ, ಇಲ್ಲ ಅಂತಲ್ಲ, ನಮಗೆ ಕಾಣಂಗಲ್ಲ ಅಷ್ಟವು. ಮೂಗಿನ ಅಂಗಡಿ ಅಂತ ಇಟ್ಟಿದ್ದ. ಆಗರ್ಭ ಶ್ರೀಮಂತ ಹೆಣ್ಮಗಳು, ಮೂಗ ಇದ್ದಿದ್ದಿಲ್ಲ. ಆ ಮೂಗಿನ ಅಂಗಡಿಗೆ ಹೋದ್ಲಂತ. ಮೂಗಿನ ಅಂಗಡಿಗೆ ಹೋದಾಗ ಯಾಕ ಬಾ ಅನ್ನಂತವ. ತಮ್ಮ ಯಾವ ಮೂಗದಾವು ನಿನ್ನ ಕಡೆ? ನನ್ನ ಕಡೆ ಇಣಚಿ ಮೂಗದಾವು, ಹದ್ದಿನ ಮೂಗೈತಿ, ಮತ್ತು ಗಿಣಿ ಮೂಗೈತಿ. ಯಾಕ ನಿನಗೆ ಯಾವ ಮೂಗು ಬೇಕು ತಮ್ಮ? ನಾನು ಚಂದ ಕಾಣಬೇಕು. ಆಯ್ತು, ಇನ್ನೂ ಬರಾಕತ್ತಾರಲ್ಲ. ನನಗೆ ಚಂದ ಕಾಣುವಂಗೆ ಗಿಣಿ ಮೂಗು ಹಾಕು ಅಂದಾಗ ಗಿಣಿ ಮೂಗು ಹಾಕ್ಕೊಂಡು ಬಂದ್ಲ ಆಕಿ. ಅವ ಅಂದ, 1 ವಾರ ಇದನ್ನು ಭಾಳ ಭದ್ರವಾಗಿ ಕಾಪಾಡಬೇಕು ಅಂದವ. ಆತು ಅಂತೇಳಿ ಎಲ್ಲರಿಗೂ ತೋರಿಸ್ಬೇಕಂತೇಳಿ ಸಂತಿಗೆ ಬಂದಾಗ ಎಲ್ಲರ ಮುಂದೆ ಬರೋದು ಮೂಗು ತೋರಿಸೋದಂತ. ಯಾಕ ಏನು ತೊಗೊಳಕತ್ತಿ? ಯವ್ವ ಟಮಾಟಿ ತೊಗೊಳಕತ್ತೀನಿ. ಇಲ್ಲ್ಯಾಕೆ ತೊಗೊಂತಿ ಯವ್ವ? ಅಲ್ಲಿ ತಗೋ, 10 ರೂಪಾಯಿ kg ಕೊಡಕತ್ತಾನ. ಬರೀ ಹಿಂಗೆ ಅವಾಗ ಎಲ್ಲಿ ಬಂದ್ಲು ಅಂದ್ರೆ ಮೆಣಸಿನಕಾಯಿ ಮಾರುವಂಥವನ ಹತ್ರ ಬಂದ್ಲಾಕಿ. ಅವಾಗ
ಯಾಕ ಇಲ್ಲೇನು ತೊಗೊಳಕತ್ತೀರಿ ಹೆಂಗೆ ಕೆ ಜಿ ಅಂತ. ತಂಗಿ 100 ರೂಪಾಯಿ ಕೆ ಜಿ ಅಂತ. ಯವ್ವ ಅಲ್ಲಿ 50 ರೂಪಾಯಿ ಕೆ ಜಿ ಕೊಡಾಕತ್ತಾನ ಅಂದಾಗ ತಲೆನ ಕೆಡ್ತಾವು. ಓ ಅಕ್ಕಾರ ಹಿಂಗ್ಯಾಕೆ ಮಾತಾಡಕತ್ತೀರಿ, 10 ಚೀಲ ಮಾರೀನಿ ನೋಡ್ರಿ ಅಂತೇಳಿ ಈಗ ಜಾಡಿಸಿಬಿಟ್ಟವ ರೀ ಮೆಣಸಿನಕಾಯಿ ಚೀಲ. ಗಾಟ ಮೂಗ್ನ್ಯಾಗ ಹೋಗಿಬಿಡ್ತಾ. ಆಗ ಮೂಗು ಹಾಕಿಸ್ಕೊಂಡು ಬಂದಿದ್ಲು. ಅಂತ ಸಿಣಿದ್ರೆ ಮೂಗು ಹೋಗಿ ಮಂದಿ ಕಾಲಾಗಿ ಬಿದ್ದಿತ್ತಂತ. ಹಂಗೆ ಭಾಳ ಮಜಾ. ಅವ ಮಾತಿನ ಅಂಗಡಿ ಇಟ್ಟಿದ್ನಲ್ಲ, ಒಬ್ಬೊಬ್ಬ ತಲೆ ಕೆಡ್ತು. ಒಂದು ಮಾತಿಗೆ 500, ಹೋದ್ರೆ 500 ಹೋಗಲಿ ಅಂತೇಳಿ ಏನು ಮಾಡಿದ, ತಗೋ 500. ಏನದು ಮಾತು ಅಂದವ. ಮಾತು ನಾನು ಬರೆದು ಕೊಡ್ತೀನಿ, ಇಲ್ಲಿ ನೋಡಂಗಿಲ್ಲ, ಹೊರಗೆ ಹೋಗಿ ನೋಡಬೇಕು ಅಂದ. ಆತು ಅಂತೇಳಿ ಅವ ಬರೆದು ಕೊಟ್ಟು ಒಂದು ಚೀಟ್ಯಾಗ ಅದನ್ನು ತಗೊಂಡು ಹೊರಗೆ ಬಂದ. ಹೊರಗೆ ಬಂದು ನೋಡಬೇಕಿಲ್ಲ, 500 ಕೊಟ್ಟು ಒಂದು ಮಾತಿನ ಅಂಗಡಿಗೆ ಹೋಗಿ ಒಂದು ಚೀಟಿ ತಂದಾನ. ನೋಡಲಿಲ್ಲ, ಅಲ್ಲಿ ಒಂದು ಜಗಳ ನಡೆದಿತ್ತು. ಆ ಜಗಳ ನೋಡ್ಕೊಂತ ನಿಂತ. ಅಲ್ಲಿ ಪೊಲೀಸರು ಬಂದು ಇವನು ಜಗಳದಾಗ ಭಾಗಿಯಾಗ್ಯಾನ ಅಂತೇಳಿ ಇವನು ತೊಗೊಂಡು ಹೋದ್ರಂತವು. ಇವನು ತೊಗೊಂಡು ಹೋಗಿ ಮೈ ಹಣ್ಣಾಗುವಂಗೆ ಹೊಡೆದ್ರು. ಹೊಡೆದಾಗ ಅವಾಗವ ಅಂದಂತ, ನಾ ಹೋಗಿದ್ದೆದಕ್ಕೆ ಬಂದಿದ್ದೆದಕ್ಕೆ ಅಂದಂತವ. ಹೋಗಿದ್ದು ಮಾತಿನ ಅಂಗಡಿಗೆ ಹೋಗಿದ್ದೆ, ಬಂದಿದ್ದು ಸ್ಟೇಷನ್ಗೆ ಬಂದೆಲ್ಲ. ಹೌದು